ತಮಿಳುನಾಡಿನಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆ ಆಗ್ತಿದೆ. ಅದರಲ್ಲೂ ಕೂಡ ಬಿಜೆಪಿ ತಮ್ಮ 27 ಅಭ್ಯರ್ಥಿಗಳ ಪಟ್ಟಿಯನ್ನು ಇವತ್ತು ಬಿಡುಗಡೆ ಮಾಡಿದೆ. ಆದರೆ ವೆರಿ ಶಾಕಿಂಗ್ ಅಂತಂದ್ರೆ ಮಾಜಿ IPS ಜೊತೆಯಲ್ಲಿ ಅಲ್ಲಿನ ಬಿಜೆಪಿಯ ರಾಜ್ಯ ಘಟಕದ ಜವಾಬ್ದಾರಿಯನ್ನ ಹೊತ್ತಿದ್ದಂತಹ ಅಣ್ಣಾಮಲೈ ಅವರ ಹೆಸರನ್ನ ಕೈಬಿಡಲಾಗಿದೆ. ಕೊಯಮತ್ತೂರು ಉತ್ತರ ಕ್ಷೇತ್ರದಿಂದ ಅಣ್ಣಾಮಲೈ ಅವರು ಟಿಕೆಟ್ಗೋಸ್ಕರ ನಿರೀಕ್ಷೆ ಮಾಡಿದ್ರು. ಆದರೆ ಈಗ ಆ ಕ್ಷೇತ್ರಕ್ಕೆ ಅಲ್ಲಿನ ಹಾಲಿ ಶಾಸಕಿಯಾಗಿರುವಂತಹ ವನತಿ ಶ್ರೀನಿವಾಸನ್ ಅವರನ್ನ ಪ್ರತಿನಿಧಿಸುವಂತ ಕಾರಣಕ್ಕೋಸ್ಕರ ಅವರಿಗೆ ಮಣೆ ಹಾಕುವಂತ ಕೆಲಸ ಮಾಡಿದ್ದು ಈಗ ದೊಡ್ಡ ಮಟ್ಟದ ಚರ್ಚೆಗೆ ಇದು ಕಾರಣ ಆಗ್ತಿದೆ. ಈ ಬಗ್ಗೆ ಅಣ್ಣಾಮಲೈ ಅವರು ಮಾತನಾಡಿದ್ದಾರೆ, ಅದನ್ನ ನೋಡಿ ಬರೋಣ. I have told the party and the party has told me to campaign. So this election my role is to campaign for candidates across Tamil Nadu, and right now the party has given responsibility for me to campaign in Puducherry and Kerala till 7th. And post 7th till 23rd, I have to campaign for all BJP and NDA candidates across Tamil Nadu. That is the responsibility given by party to me. I'll be fulfilling that responsibility. ಆರ್ಭಟಿಸ್ತಿದ್ದಂತ ಅಣ್ಣಾಮಲೈ ಅವರನ್ನ ಒಳ್ಳೆ ಹಲ್ಕಿತ್ತ ಹಾವಂಗ್ ಮಾಡ್ತಿದಾರ ಅಂತ. ಅಣ್ಣಾಮಲೈಗೆ ಅಪ್ಪನ ಅನಾರೋಗ್ಯ ನೆಪ ಒಡ್ಡಿ ಅವರು ಈ 6 ಕ್ಷೇತ್ರಗಳಿಗೆ ಅವ್ರನ್ನ ಉಸ್ತುವಾರಿಗೆ ಸೀಮಿತ ಮಾಡಿಬಿಟ್ರಲ್ಲ. ರಾಜ್ಯದ ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಿ ನೈನಾರ್ ಅವ್ರನ್ನ ತಗೊಂಬಂದು ಕೂರಿಸಿದ ಮೇಲೆ ಉಸ್ತುವಾರಿನಾದರೂ ಒಂದಷ್ಟು ಹೆಚ್ಚುವರಿ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದವರಿಗೆ ಇತ್ತು ಅಂತ ಅಂದ್ಕೋತೀನಿ. ಖಾಲಿ 6 ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಮಾಡಿ ಅವ್ರಿಗೆ ಉಸ್ತುವಾರಿ ಕೊಟ್ಟಾಗ ಅದರಿಂದ ಅವರು ನುಣುಚ್ಕೊಂಡ್ಬಿಟ್ಟಿದ್ರು. ಅಪ್ಪನ ಅನಾರೋಗ್ಯ ತೋರಿಸ್ಕೊಂಡು ಅಲ್ಲಿಂದ ನುಣುಚ್ಕೊಂಡ್ಬಿಟ್ಟಿದ್ರು. ಅದಾದ ನಂತರದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹಿನ್ನಡೆಯಾಗಿತ್ತು. ಈ 234 ಕ್ಷೇತ್ರಗಳ ಪೈಕಿ ಇವರಿಗೆ AIDMK ಜೊತೆಗೆ NDA ಮೈತ್ರಿಕೂಟಕ್ಕೆ BJPಗೆ 27 ಸೀಟನ್ನು ಹಂಚಿಕೆ ಮಾಡಲಾಗಿತ್ತು. ಅದರಲ್ಲಿ 27ಕ್ಕೆ 27 ಇವತ್ತು ಪಟ್ಟಿ ಬಿಡುಗಡೆ ಮಾಡಿ ಅಣ್ಣಾಮಲೈ ಅವ್ರನ್ನ ದೂರ ಇಟ್ರ ಅನ್ನುವಂಥ ಪ್ರಶ್ನೆ ಬಂದಿರುವಂಥದ್ದು. ಆದರೆ ಅಣ್ಣಾಮಲೈ ಅವರೇ ಹೇಳ್ತಾರೆ, ನನಗೆ ಉಸ್ತುವಾರಿ ಕೊಟ್ಟು ನನ್ನನ್ನು ಪುದುಚೇರಿ ಕೇರಳಕ್ಕೆ ಬಿಟ್ಟಿದ್ದಾರೆ. 7ನೇ ತಾರೀಕಿನ ನಂತರ ನಾನು ರಾಜ್ಯದ ಉಸ್ತುವಾರಿಯಾಗಿ ನಾನು ರಾಜ್ಯದ ಕ್ಷೇತ್ರದ ಪ್ರತಿನಿಧಿಗಳ ಬಗ್ಗೆ ಪೂರ್ತಿ ಎಲ್ಲ ಪ್ರತಿನಿಧಿಗಳ ಪರವಾಗಿ ಮತಯಾಚನೆಗೆ ಬರ್ತೀನಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾರೆ. ಭುಜಕ್ಕೆ ಭುಜ ಕೊಟ್ಬಿಟ್ಟು 210 ಸೀಟುಗಳನ್ನು ಗೆಲ್ಲುವ ನಿಟ್ಟಲ್ಲಿ ನಾವು NDAಗೆ ಕೊಂಡೊಯ್ತೀವಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾರೆ. ಸೊ ಎಲ್ಲ ಕ್ಷೇತ್ರಗಳ ಸಂಬಂಧಪಟ್ಟಂಗೆ ಮಾತಾಡ್ತಾರೆ. ಅವ್ರಿಗೆ ಒಳಗಡೆ ಒಂದು ಬೇಗುದಿ ಇದ್ದೇ ಇರುತ್ತೆ. ಖಂಡಿತ ಹೌದು. ಈಗಾಗಲೇ ಅವರು ಸೋತಿರುವ 2 ಕ್ಷೇತ್ರಗಳು ಯಾವುದಕ್ಕೆ ದಕ್ಷಿಣದಲ್ಲಿ ಈಗ ಉತ್ತರ ನಮ್ಮ ಕೊಯಮತ್ತೂರು ಉತ್ತರಕ್ಕೆ ವಾನತಿ ಶ್ರೀನಿವಾಸ್ ಅವ್ರನ್ನ ಅಂದರೆ ಮಹಿಳಾ ಅಧ್ಯಕ್ಷೆ, ನ್ಯಾಷನಲ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಆ ವಾನತಿ ಶ್ರೀನಿವಾಸ್ ಅವ್ರನ್ನ ತಗೊಂಬಂದು ಕೂರಿಸಿದ್ದು. ಅಲ್ಲೂ ನಿರೀಕ್ಷೆ ಇತ್ತಂತೆ. ಅವರು ಕಳೆದ ಬಾರಿ 2021ರಲ್ಲಿ ದಕ್ಷಿಣದಲ್ಲಿ ಅಂದರೆ ಕೊಯಮತ್ತೂರು ದಕ್ಷಿಣದಲ್ಲಿ ಕಮಲ್ ಹಾಸನ್ ಎದುರುಗಡೆ ಗೆದ್ದಂಥ ಲೇಡಿ ಅವರನ್ನ ಉತ್ತರಕ್ಕೆ ತಂದು ನಿಲ್ಲಿಸಲಾಗಿತ್ತು. ಉತ್ತರದಲ್ಲಿ ಇವರಿಗೆ ನಮ್ಮ ಅಣ್ಣಾಮಲೈಗೆ ಅಲ್ಲೊಂದು ನಿರೀಕ್ಷೆ ಸಿಗುತ್ತೆ ಅನ್ನೋದಿತ್ತು. ಈ ಹಿಂದೆ ಎಲ್ಲಿ ಅವರು ಸಿಂಗನೆಲ್ಲೂರು ಕಾವಂಡಪಾಳಯಂ ಅಂತಾನೆ ಏನೋ ಒಂದು ಕ್ಷೇತ್ರ ಇದೆ, ಅರವಕುರುಚಿ ಭಾಗ. ಹೌದು, ಅಲ್ಲಿ ನಿರೀಕ್ಷೆ ಮಾಡಲಾಗಿತ್ತು. ಬಟ್ ಅದನ್ನ BJPಗೆ ಹಂಚಿಕೆ ಆಗಿಲ್ಲ. 2 ಕ್ಷೇತ್ರಗಳು ಅಲ್ಲೂ ಕೂಡ ಅವರಿಗೆ ಸೋಲಾಯಿತು. ಇಲ್ಲಿ ಕೊಯಮತ್ತೂರು ಬಿಟ್ಟರೆ ಅರವಕುರ್ಚಿ ಅಂತ ಏನೋ ಕ್ಷೇತ್ರ ಇದೆಯಲ್ಲ, ಅಲ್ಲಿ 21ರಲ್ಲಿ ಸೋಲಾಗಿತ್ತು ಅವರಿಗೆ. ಅಲ್ಲಾದರೂ ಅಂದರೆ ಸಿಂಪತಿ ಮೇಲೆ ಆದರೂ ಗೆಲ್ಲಬಹುದು ಅನ್ನುವಂಥ ಕಾನ್ಸೆಪ್ಟಲ್ಲಿ ಅಲ್ಲಿಗೂ ಕೂಡ ನಿರೀಕ್ಷೆ ಇತ್ತು. ಅಲ್ಲಿಗೂ ಇಲ್ಲ. ಕೊಯಮತ್ತೂರು ಉತ್ತರನೂ ಇಲ್ಲ. ಸೊ ಹಾಗಾಗಿ ಅಣ್ಣಾಮಲೈಗೆ ಒಂಥರ ಸಹಜವಾಗಿ ದೂರ ಇಡ್ತಾ ಬಂದ್ರ, ಅಥವಾ ಈಗ ಕೇಂದ್ರ ಮಟ್ಟದಲ್ಲಿ AIDMKಯನ್ನು NDA ಒಳಗಡೆ ಮತ್ತೆ ತಗೊಂಡಾಗ ಅಣ್ಣಾಮಲೈಗೆ ಸಹಜವಾಗಿ ಒಂಥರ ಬೇಜಾರಾಗಿತ್ತು, ಬೇಸತ್ತು ಬಿಟ್ಟಿದ್ರು. ನಾನು ಯಾವ ಪಕ್ಷವನ್ನ ಬೈದಾಡ್ಕೊಂಡು ಓಡಾಡ್ತಾ ಇದ್ನೋ BJPಗೋಸ್ಕರ, ಅವರನ್ನೇ ತಂದು BJP ಹತ್ರ ಕೂರ್ಸ್ಕೊಂಡ್ಬಿಡ್ತಲ್ಲ ಅನ್ನುವಂಥ ನೋವು ಈ ಅಣ್ಣಾಮಲೈಗೆ ಇದ್ದೇ ಇತ್ತು. ಅದರಲ್ಲೂ ಪಳನಿಸ್ವಾಮಿ ಅವರ ವಿರುದ್ಧವಂತೂ ತುಂಬಾ ದೊಡ್ಡ ಮಟ್ಟದ ಸದ್ದಾಗಿ ಮಾತಾಡ್ಕೊಂಡಿದ್ದು, ರಾಜ್ಯದ ಉದ್ದಗಲಕ್ಕೂ ಓಡಾಡ್ತಾ AIDMKನೇ ಅವರು ಹೆಚ್ಚಾಗಿ ಬೈದಾಡ್ಕೊಂಡು ಓಡಾಡಿದ್ದು. ಅಂಥದವ್ರನ್ನ ಮುಂದೆನೆ ನಮ್ಮ ಪಕ್ಷ ತಗೊಂಬಂದು ದೋಸ್ತಿ ಮಾಡ್ಕೊಂಡು ಕೂತ್ಕೊಂಡು ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡು ಅಂದ್ರೆ ಎಲ್ಲಿಂದ ಸಾಧ್ಯ? ಅವರು ಕ್ಷೇತ್ರದಲ್ಲಿ ಚುನಾವಣೆಗೆ ಉಸ್ತುವಾರಿ ಕೊಡೋದಕ್ಕೂ ಆದ್ರೆ ಒಂದು 5-6 ಸೀಮಿತ ಮಾಡಿ ನೈನಾರ್ ಅವ್ರನ್ನ ತಗೊಂಬಂದ್ಬಿಟ್ಟು ಇಡೀ ರಾಜ್ಯಕ್ಕೆ ಇದು ಮಾಡಿಬಿಡ್ತಾರೆ. ಇದೆಲ್ಲ ಒಂಥರ ಬೆಳವಣಿಗೆ ವ್ಯತಿರಿಕ್ತವಾಗಿ ಕಾಣಿಸ್ತಾ ಇದೆ. ಅಣ್ಣಾಮಲೈಗೆ ಜೀರ್ಣ ಆಗ್ತಾ ಇಲ್ಲ. ಯಾಕಂದ್ರೆ IPS ಆಗಿದ್ದಾಗ ಒಂದು ಹುಲಿಯ ಗರ್ಜನೆ ಮಾಡ್ಕೊಂಡು ಸಿಂಗಮ್, ಇದು ಎಲ್ಲ ಒಂದ್ ಕಡೆ ಸಿಂಹ ನಂಗೆ ಕಟ್ಟಾಕ್ಬಿಟ್ರ ಅಂತ ಆ ನಿಟ್ಟಕ್ಕೆ ಏನ್ ಬೋನಲ್ಲಿ ಇಟ್ಟ ಸಿಂಹ ಆಗಿದೆ. ಸೊ ಅದು ನಿರೀಕ್ಷೆ ಮಾಡ್ತಿರ್ಲಿಲ್ಲ ಅಣ್ಣಾಮಲೈ. ಈಗಾಗಲೇ 2000
21ರ ಚುನಾವಣೆಯಲ್ಲಿ 4-5 ಸೀಟ್ ಗೆದ್ದಿದ್ದಾರೆ, 4 ಸೀಟ್ ಏನೋ ಗೆದ್ದುಕೊಂಡಿದ್ದವರು ಇವತ್ತು 27 ಸೀಟ್ಗಳಲ್ಲಿ ಎಲ್ಲೋ ಒಂದು ಮತ್ತೆ ಸೀಟ್ಗಳ ಹಂಚಿಕೆ ಗೆಲ್ಲುವಲ್ಲಿ ಕಡಿಮೆ ಆಗತ್ತ ಸಂಖ್ಯೆ ಅನ್ನುವಂಥದ್ದು. ಯಾಕಂದ್ರೆ ಇವರೆಲ್ಲ ವ್ಯತಿರಿಕ್ತವಾಗಿ ಏನಾದ್ರು ನಡ್ಕೊಂಡ್ಬಿಟ್ರೆ ಬಿಜೆಪಿಯಲ್ಲೇ ಅವರ ಅಣ್ಣಾಮಲೈ ಅಭಿಮಾನಿಗಳೇ ಹೇಳ್ತಿರೋ ಒಂದು ಲೆಕ್ಕ. ಅವರ ಟ್ವಿಟರ್ ಅಲ್ಲಿ ಏನು ಪೋಸ್ಟ್ ಮಾಡಿದ್ರು ಅಲ್ಲಿ ಕಾಮೆಂಟ್ಸ್ ಗಳನ್ನ ನೋಡ್ತಾ ಹೋದ್ರೆ ಬಿಜೆಪಿ ಬೇರೆ ಕಡೆಗಳ ಭಾಗದಲ್ಲೆಲ್ಲ ಬಿಜೆಪಿ ತನ್ನ ಅಸ್ತಿತ್ವವನ್ನು ಬೆಳೆಸ್ಕೋತಾ ಹೋಯ್ತು. ಆದ್ರೆ ತಮಿಳುನಾಡಲ್ಲಿ ಈ ರೀತಿಯ ಅಂದ್ರೆ ನಿಮ್ಮಂಥವ್ರನ್ನ ದೂರ ಇಡುವಂತ ಲೆಕ್ಕಾಚಾರದಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಎಲ್ಲಿತ್ತೋ ಅಲ್ಲಿಗೆ ಹೋಗೋ ಪ್ರಯತ್ನ ಮಾಡ್ತಾ ಇದೆ ಅಂತ. ಅಂದ್ರೆ ತಮಿಳುನಾಡಿಗೆ ಬಿಜೆಪಿ ಸೂಟ್ ಆಗೋದಿಲ್ಲ, ಇಲ್ಲಿಯ ಪ್ರಾದೇಶಿಕತೆ ಕೊಡ್ಲಿ ಬಿಡ್ತಿದ್ದೀರಿ ನೀವು. ಹಂಗಾಗಿ ನಿಮ್ಮಂಥವ್ರನ್ನ ದೂರ ಇಡೋದ್ರಿಂದ ಬಿಜೆಪಿ ತನ್ನ ಅಸ್ತಿತ್ವವನ್ನು ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ತಮಿಳುನಾಡಿನ ಅಣ್ಣಾಮಲೈ ಅಭಿಮಾನಿಗಳು ಮಾತಾಡ್ತಾ ಇರೋದು. ಆದ್ರೆ ಅವ್ರ ಪರವಾಗಿ ಯಾರಿದಾರೋ ಅವ್ರು ಮಾತಾಡ್ತಾ ಇರೋದು. ಇದು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅಣ್ಣಾಮಲೈ ಇವತ್ತು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು. ಸಹಜವಾಗಿ ಕೇಂದ್ರದ ಪಕ್ಷ, ಮೋದಿಯವರ ಲೆಕ್ಕಾಚಾರ, ಅಮಿತ್ ಶಾ ಅವರ ಲೆಕ್ಕಾಚಾರ ಸಾರಾಸಗಟಾಗಿ ತೆಗೆದಿಡುವಂಥದ್ದಲ್ಲ. ಹಾಗಾಗಿ ಅವರ ಈಗ ಎಲ್ಲಿ ಅವರಿಗೆ ನೆಲೆ ಇಲ್ಲ, ಮತ್ತೆ ಇನ್ನು ಸ್ವಂತ ಪಕ್ಷ ಕಟ್ಕೊಂಡು ಓಡಾಡಬೇಕಷ್ಟೇನೆ ಅವರು. ಆ ನಿಟ್ಟಲ್ಲಿ ಅವರು ಕರ್ನಾಟಕಕ್ಕೆ ಮತ್ತೆ ವಾಪಸ್ ಬರಬೇಕು, ಹಂಗೇನಾದ್ರು ಮಾಡಬೇಕು ಅಂತಂದ್ರೆ. ಅದಕ್ಕೆ ಸಿಂಗಾನೆಲ್ಲೂರು ಮತ್ತೆ ಕಾವಂಡಪಾಳ್ಯಮ್ಮ ಯಾವುದದು ಸಿಂಗಾನೆಲ್ಲೂರನ್ನ ನಿರೀಕ್ಷೆ ಇಟ್ಟಿದ್ದೆ ಅದಕ್ಕೋಸ್ಕರನೇ. ಯಾವಾಗ ಟಿಕೆಟ್ ಹಂಚಿಕೆ ಆಯ್ತು 27 ಅಲ್ಲಿ ಇವರಿಗೆ ಬಿಜೆಪಿಗೆ ಸಿಗದೇ ಇದ್ದ ಇದು ಕಾರಣಕ್ಕೆ ಉತ್ತರದಲ್ಲಿ ನಾನು ನಿಲ್ತೀನಿ ಕೊಯಮತ್ತೂರು ಅನ್ನುವಂಥ ನಿಟ್ಟಲ್ಲಿ ಒಂದು ಲೆಕ್ಕಾಚಾರ ಇದ್ರು, ಅದು ಕೂಡ ಇವತ್ತು ಎಳ್ನೀರು ಬಿಟ್ಕೊಂಡ್ಬಿಟ್ರು. ಸೊ ಇಲ್ಲಿ ಅಣ್ಣಾಮಲೈ ಲೆಕ್ಕಾಚಾರಗಳು ಎಲ್ಲವೂ ತಲೆ ಕೆಳಗೆ ಕೂತಂಗಿದೆ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನನಗೆ ಬೇರೆ ಉಸ್ತುವಾರಿ, ಬೇರೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಪಕ್ಷ ಏನು ಹೇಳುತ್ತೋ ಅದೇ ನಿಟ್ಟಲ್ಲಿ ನಾನು ಶಿಸ್ತಿನ ಸಿಪಾಯಿ ಅಂತ ನಡ್ಕೋತೀನಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದ್ದೇನಿದೆ. ಸಹಜವಾಗಿ ಅವರ ಬೇಗುದಿ ಒಳಗಡೆನೆ ಇಟ್ಕೋಬೇಕು. ಈಗ ಕುದಿ ಅದು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಚುನಾವಣೆಯನ್ನ ಶಾಂತ ರೀತಿಯಲ್ಲಿ ಮಾಡ್ಕೊಡಿ ಅಂತ ಎಲ್ಲೋ ಬಂದಂಗಿದೆ. ಆದ್ರೂ ಕೂಡ ಬಿಜೆಪಿ ಹೈಕಮಾಂಡ್ ಸ್ಟ್ರಾಂಗ್ ಇರೋದ್ರಿಂದ ಒಂದು ಹಿಡಿತಕ್ಕೆ ತಗೊಳ್ತಾರೆ. ಒಂದು ಹಿಡಿತಕ್ಕೆ ತಗೊಂಡು ಅದು ಏನು ಮಾಡಬೇಕು ಚುನಾವಣೆವರೆಗೂ ಏನೂ ಆಗದೆ ಇರೋ ರೀತಿಯಲ್ಲಿ ನಡ್ಕೋತಾರೆ. ಆಮೇಲೆ ಸ್ಥಾನಮಾನಗಳು ಇವ್ರನ್ನ ನೋಡುವ ರೀತಿಯಲ್ಲಿ ಏನಾದರೂ ಬಿಜೆಪಿ ಬದಲಾವಣೆ ಮಾಡಿಕೊಂಡ್ರೆ ಅಣ್ಣಾಮಲೈಗೂ ಒಳ್ಳೆ ದಿನಗಳು ಬರುವ ಸಾಧ್ಯತೆ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.